ಇದ್ದಾನೆ, ಅವನು ರಣದಲ್ಲಿ ಚೆನ್ನಾಗಿ ಕೋವಿದನಿದ್ದಾನೆ. ಆದ್ದರಿಂದಾಗಿ ಶೂರ್ಪಣಖೆಯ ಮಾತನ್ನು ಕೇಳಿಕೊಂಡು ಇಲ್ಲಿ ತನಕ ನೀನು ಬಂದಿದ್ದಿ ಅಂದರೆ ನೀನು ಮೂರ್ಖಾಲದ. ಅದು ಆ ಹೆಣ್ಣುಮಗಳು ತನಗೆ ಬೇಕಾದ್ದೆಲ್ಲ ಹೇಳಿದ್ದಾಳೆ. ಯದಿ ಶೂರ್ಪಣಖಾ ಹೇತೋಹೋ ಜನಸ್ಥಾನ ಗತಃ ಖರಃ ಅತಿವೃತ್ತೋ ಹತಃ ಪೂರ್ವಂ ರಾಮೇಣ ಕ್ಲಿಷ್ಟ ಕರ್ಮಣ. ಶೂರ್ಪಣಖೆಯ ಮಾತನ್ನು ಕೇಳಿಕೊಂಡೇ ಖರದೂಷಣರು ತ್ರಿಶಿರರು ಎಲ್ಲರೂ ಕೂಡ ಪ್ರಾಣ ಬಿಟ್ಟದ್ದು. ಅವರು ಸ್ವಲ್ಪ ಆಲೋಚನೆ ಮಾಡಿದ್ದಿದ್ರೆ ಅವರೆಲ್ಲರೂ ಬದುಕ್ತಿದ್ರು. ಅವರೂ ಕೂಡ ಸ್ವಲ್ಪ ಗಡಿಬಿಡಿ ಮಾಡಿದರು. ಅವಳು ಹೇಳಿದ್ದನ್ನು ಕೇಳಿ ತಕ್ಷಣ ಕಾರ್ಯಪ್ರವೃತ್ತಿಗೆ ಇಳಿದು ಬಿಟ್ಟರು, ಆಲೋಚನೆನೇ ಮಾಡಲಿಲ್ಲ. ಈ ರಕ್ಕಸರಿಗೆ ಸಿಟ್ಟು ಜಾಸ್ತಿ, ದುಡುಕು ಜಾಸ್ತಿ. ತಲೆಯಲ್ಲಿ ಬುದ್ಧಿ ಅಂತ ಅನ್ನೋದನ್ನು ಉಪಯೋಗಿಸುವ ಮುನ್ನವೇ ಕಾರ್ಯಪ್ರವೃತ್ತಿ ಆಗಿ ಹೋಗಿರುತ್ತೆ. ಆಮೇಲೆ ಬುದ್ಧಿ ಇದೆ ಅಂತ ತಾವೇ ಬೆನ್ನು ತಟ್ಟಿಕೊಳ್ಳುವಂತಹ ಒಣಜಂಭ ಅವರನ್ನು ಯಾವಾಗಲೂ ನಾಶ ಮಾಡುತ್ತೆ. ಅತ್ರ ಭೂಹಿ ಯಥಾ ತತ್ವಂ ಕೋ ರಾಮಸ್ಯ ವ್ಯತಿಕ್ರಮ. ಈಗ ಹೇಳು, ನಾನು ಹೇಳಿದ್ರಲ್ಲಿ ಏನಾದರೂ ನಿನಗೆ ತಲೆಗೆ ಹೊಕ್ಕಿತ? ಈಗೇನು ಮಾಡ್ತಿ? ರಾಮನ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನು ಅಂತ ಹೀಗೆ ಇದಂ ವಚೋ ಬಂಧು ಹಿತಾರ್ಥಿನಾಮಯ ಯಥೋಚ್ಯಮಾನಂ ಯದಿ ನಾಭಿಪತ್ಸ್ಯತೆ ಸಬಾಂಧವಸ್ತ್ಯಕ್ಷಸಿ ಜೀವಿತಂ ರಣೇ ಹತೋದ್ಯ ರಾಮೇಣ ಅಜಿಹ್ಮಗೈ. ರಾಮನ ಬಾಣಗಳಿಗೆ ಕಣ್ಣು ಕಟ್ಟು ಮಾಡಿ ಎಲ್ಲ ಗೊತ್ತಿಲ್ಲ. ಅದು ಗುರಿ ಅಂದರೆ ಒಂದೇ ಗುರಿ, ಇಲ್ಲಿಗೆ ಹಿಡಿದು ಅಲ್ಲಿಗೆ ಹೊಡೆಯುವಂಥ ಯೋಚನೆ ಅವನಲ್ಲ ಅವನು. ನಾವೇನೇನೋ ಬೇರೆ ಬೇರೆ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅಂತ ಎಷ್ಟಿಟ್ಟುಕೊಂಡಿದ್ರು ಅವನ ಹತ್ರ ಇರುವುದು ಪ್ರಾಮಾಣಿಕತೆಯ ಅಸ್ತ್ರ. ಅದರಿಂದಾಗಿ ಅದು ಒಂದು ಸರ್ತಿ ಪ್ರಯೋಗಿಸಿದ್ರೆ ಅದೇ ಕಾರ್ಯವನ್ನು ಮಾಡುತ್ತೆ ಹೊರತು ಅದಕ್ಕೆ ಮತ್ತೊಂದು ರೀತಿಯ ಬದಲಾವಣೆಯ ಯೋಚನೆ ಇಲ್ಲ. ನಾವು ಹಾಕಿಕೊಂಡ ಉಪಾಯಗಳು ಆ ಪ್ಲೇಸಲ್ಲಿ ಒಂದು ಅಂಶ ಬದಲಾಗಿ ಹೋಗಿರುತ್ತೆ, ಆದರೆ ಪ್ಲ್ಯಾನು ಹಾಗೆಯೇ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ನಮ್ಮನ್ನೂ ಕೊಲ್ಲುತ್ತೆ, ಎದುರಾಳಿಗೂ ಮತ್ತಷ್ಟು ನಾವೇ ಸುಲಭವಾದ ಆಹಾರವಾಗುವಂತೆ ಕೈ ಚಾಚಿ ನಮ್ಮನ್ನು ಗುಂಡಿಗೆ ಹಾಕಿಕೊಂಡು ನಾವೇ ಮಣ್ಣು ಹಾಕಿಕೊಂಡು ಮುಚ್ಚಿಕೊಳ್ಳುವಂತಹ ದುಸ್ಥಿತಿ ಬರುತ್ತೆ ಅಂತ ಹೀಗೆ ಎಚ್ಚರಿಸ್ತಾನೆ. ಇಷ್ಟು ಮಾತನ್ನು ಹೇಳಿದಾಗಲೂ ರಾವಣನ ತಲೆಯಲ್ಲಿ ಏನು ಬದಲಾವಣೆ ಕಾಣಲಿಲ್ಲ. ಮಾರೀಚ ಇಷ್ಟೆಲ್ಲ ಹೇಳಿದ ಮೇಲೂ ಉಕ್ತೋನ ಪ್ರತಿಜಗ್ರಾಹ ಜಗ್ರಾಹ ಮರ್ತುಕಾಮ ಇವೌಷಧಂ.